ನಮಸ್ಕಾರ. ಜ್ಯೋತಿಷ್ಯವಾಣಿಯ ಆತ್ಮೀಯ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಸ್ನೇಹಿತೆ ಗಾರ್ಗಿ. ನಮ್ಮ ಜ್ಯೋತಿಷ್ಯವಾಣಿ ಚಾನೆಲ್ಗೆ ಸ್ವಾಗತ. ಅರೆ, ಇವತ್ತು ಯಾಕೆ ಇಷ್ಟು ಉತ್ಸಾಹದಿಂದಿದ್ದೀನಿ ಗೊತ್ತಾ? ಯಾಕಂದ್ರೆ ಇವತ್ತು ನಾವು ಒಂದು ಹೊಸ ಜರ್ನಿ ಶುರು ಮಾಡ್ತಿದ್ದೀವಿ. ನಮ್ಮ ಜೀವನದಲ್ಲಿ ನಮ್ಮ ಸ್ನೇಹಿತರ ಬಗ್ಗೆ ನಾವು ಇನ್ನಷ್ಟು ಆಳವಾಗಿ ಅರ್ಥ ಮಾಡಿಕೊಳ್ಳಕ್ಕೆ ಹೊರಟಿದ್ದೀವಿ. ನೋಡಿ, ನಮ್ಮೆಲ್ಲರ ಜೀವನದಲ್ಲಿ ಸ್ನೇಹಿತರಿರ್ತಾರೆ ಅಲ್ವಾ? ಕೆಲವರಿಗೆ ದೊಡ್ಡ ಸ್ನೇಹಿತರ ಬಳಗ ಇರುತ್ತೆ, ಮೇಳವೇ ನಿರಂತರವಾಗಿ ನಡೆಸ್ತಾ ಇರ್ತಾರೆ. ಇನ್ನು ಕೆಲವರಿಗೆ ಬೆರಳೆಣಿಕೆಯಷ್ಟು ಆತ್ಮೀಯ ಗೆಳೆಯರಿರ್ತಾರೆ, ಆದ್ರೆ ಅವರು ಬದುಕಿನುದ್ದಕ್ಕೂ ನಮ್ಮ ಜೊತೆಗೇ ನಿಲ್ತಾರೆ. ಈ ಸ್ನೇಹದ ಸಂಬಂಧ ಇದೆಯಲ್ಲ, ಇದು ನಿಜಕ್ಕೂ ಅದ್ಭುತ ಅಲ್ವಾ? ಆದ್ರೆ ಕೆಲವಂಗೆ ಈ ಸ್ನೇಹದ ಗಂಟು ಯಾಕೆ ಬಿಚ್ಚಿ ಹೋಗುತ್ತೆ? ಯಾಕೆ ಕೆಲವರು ನಮ್ಮನ್ನು ಅರ್ಥ ಮಾಡಿಕೊಳ್ಳೋದಿಲ್ಲ? ಅಥವಾ ನಾವು ಯಾಕೆ ಅವರನ್ನು ಅರ್ಥ ಮಾಡಿಕೊಳ್ಳಕ್ಕೆ ಸೋಲ್ತೀವಿ? ಈ ಪ್ರಶ್ನೆಗಳು ನಿಮ್ಮ ಮನಸ್ಸಲ್ಲೂ ಮೂಡಿರುತ್ತೆ ಅಲ್ವಾ? ಸ್ನೇಹದ ಜಗತ್ತಿನ ರಹಸ್ಯಗಳನ್ನು ಬಿಚ್ಚಿಡೋ ಸೀರೀಸಿದು. ಹೌದು, ನಿಮ್ಮ ಶಾಲೆಯ ದಿನಗಳಿಂದ ಹಿಡಿದು ಕಾಲೇಜು, ಆಫೀಸು, ಕೆಲಸದ ಜಾಗ ಅಥವಾ ಮುಪ್ಪಿನವರೆಗೆ ಸ್ನೇಹಿತರು ನಮ್ಮ ಬದುಕಿನ ಅವಿಭಾಜ್ಯ ಅಂಗ. ಅವರಿಲ್ಲದೆ ಜೀವನ ಊಹಿಸಿಕೊಳ್ಳಕ್ಕೂ ಆಗಲ್ಲ ಅಲ್ವಾ? ಈ ಸೀರೀಸ್ನಲ್ಲಿ ನಾವು ಪ್ರತಿ ರಾಶಿಯವರ ಸ್ನೇಹ ಹೇಗಿರುತ್ತೆ, ಅವರ ವಿಶೇಷತೆಗಳೇನು ಅನ್ನೋದನ್ನ ತಿಳಿದುಕೊಳ್ಳೋಣ. ಇದು ನಿಮ್ಗೆ ನಿಮ್ಮ ಸ್ನೇಹಿತರನ್ನು ಇನ್ನೂ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಕ್ಕೆ ಸಹಾಯ ಮಾಡುತ್ತೆ. ನೀವಿನ್ನೂ ನಮ್ಮ ಜ್ಯೋತಿಷ್ಯವಾಣಿ ಕುಟುಂಬಕ್ಕೆ ಸದಸ್ಯರಾಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಎಲ್ಲ ಸ್ನೇಹಿತರಿಗೂ, ವಿಶೇಷವಾಗಿ ಈ ರಾಶಿಯ ಗೆಳೆಯರಿಗೂ ಶೇರ್ ಮಾಡಿ. ಇದರಿಂದ ಅವರ ಜೀವನದಲ್ಲಿ ಒಂದು ಸಣ್ಣ ಬದಲಾವಣೆಯಾದ್ರೂ ಅದು ದೊಡ್ಡ ಸಾಧನೆ ಅಲ್ವಾ? ಇಂದು ನಾವು ಒಂದು ವಿಶಿಷ್ಟ ರಾಶಿಯ ಬಗ್ಗೆ ಮಾತಾಡೋಣ. ಅವರ ಸ್ನೇಹದ ಬಂಧ ಎಷ್ಟೊಂದು ಪ್ರಬಲ, ಎಷ್ಟೊಂದು ಗಟ್ಟಿಯಾಗಿರುತ್ತೆ ಅಂತ ತಿಳಿದುಕೊಳ್ಳೋಣ. ಯಾರದು ಆ ಅದೃಷ್ಟವಂತ ರಾಶಿ? ಗೊತ್ತಾಗುತ್ತೆ, ಸ್ವಲ್ಪ ತಾಳಿ. ಇಂದಿನ ನಮ್ಮ ಸಂಚಿಕೆಯಲ್ಲಿ ನಾವು ಏನೆಲ್ಲ ನೋಡ್ತೀವಿ ಅಂತ ಹೇಳ್ತೀನಿ ಕೇಳಿ. ಮೊದಲಿಗೆ ಆ ನಿರ್ದಿಷ್ಟ ರಾಶಿಯ ಸ್ನೇಹಿತರ ಗುಣಲಕ್ಷಣಗಳೇನು, ಅವರಲ್ಲಿರುವ ವಿಶೇಷತೆಗಳೇನು ಅನ್ನೋದನ್ನ ತಿಳಿಸ್ತೀನಿ. ನಿಮ್ಮ ಸ್ನೇಹಿತರಲ್ಲಿ ಈ ಗುಣಗಳಿವೆಯಾ ಅಂತ ನೀವೇ ಹೋಲಿಸಿ ನೋಡಿ. ಎರಡನೆಯದಾಗಿ, ಇಂತಹ ಸ್ನೇಹಿತರ ಜೊತೆಗಿನ ನಿಮ್ಮ ಸ್ನೇಹವನ್ನು ಮತ್ತಷ್ಟು ಗಟ್ಟಿಗೊಳಿಸಲು ನೀವು ನಿಮ್ಮ ಕಡೆಯಿಂದ ಏನು ಕೊಡುಗೆ ನೀಡಬಹುದು ಅಂತ ಹೇಳ್ತೀನಿ. ಸ್ನೇಹ ಅಂದ್ರೆ ಕೊಡುಕೊಳ್ಳುವಿಕೆ ಅಲ್ವಾ? ಮೂರನೆಯದಾಗಿ, ಈ ರಾಶಿಯವರಿಗೆ ಯಾವ ರಾಶಿಯವರ ಜೊತೆ ಸ್ನೇಹ ಚೆನ್ನಾಗಿ ಬೆಳೆಯುತ್ತೆ ಅನ್ನೋದರ ಬಗ್ಗೆ ಮಾತಾಡೋಣ. ಮತ್ತು ಕೊನೆಯದಾಗಿ, ಈ ವಿಡಿಯೋದ ಅತ್ಯಂತ ಮುಖ್ಯವಾದ ಒಂದು ಚಿಕ್ಕ ಆದ್ರೆ ಆಳವಾದ ವಾಕ್ಯವನ್ನು ನಾನು ನಿಮ್ಗೆ ಕೊಡ್ತೀನಿ. ಇದು ಇಡೀ ವಿಡಿಯೋದ ಸಾರಾಂಶ, ಒಂದು ಜೀವನ ಪಾಠವಿದ್ದಂತೆ. ಅದನ್ನು ತಿಳಿದುಕೊಳ್ಳಕ್ಕೆ ಕೊನೆಯವರೆಗೂ ನನ್ನ ಜೊತೆಗೇ ಇರಿ. ಅರೆ, ಈಗ ನಿಮ್ಮ ಮನಸ್ಸಿನಲ್ಲಿ ಗಾರ್ಗಿ, ಹೀಗೆ ಒಗಟು ಬಿಡಿಸಬೇಡಿ, ಬೇಗ ಹೇಳಿ ಯಾವ ರಾಶಿ ಅಂತ ಓಡ್ತಿದ್ಯಾ? ಹೌದು, ಈಗ್ಲೇ ಹೇಳ್ತೀನಿ. ಇಂದು ನಾವು ವೃಷಭ ರಾಶಿಯ ಬಗ್ಗೆ ಮಾತಾಡೋಣ. ಈಗ ಈ ವಿಡಿಯೋವನ್ನು ಹೇಗೆ ಹಂಚಿಕೊಳ್ಳಬೇಕು ಅಂತ ಹೇಳ್ತೀನಿ. ನೀವೇನಾದರೂ ವೃಷಭ ರಾಶಿಯವರಾಗಿದ್ದರೆ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ಕಳುಹಿಸಿ. ನೋಡಿ, ನಾನೇ ಟಾರಸ್, ಇದರಲ್ಲಿ ಹೇಳಿರೋದು ನನ್ನ ಬಗ್ಗೆನೇ. ನನಗೇನಾದ್ರೂ ಅರ್ಥವಾಗದಿದ್ದರೆ ಇದನ್ನು ನೋಡಿ ಅರ್ಥ ಮಾಡಿಕೊಳ್ಳಿ ಅಂತ ಹೇಳಿ. ಇನ್ನು ನಿಮ್ಮ ಗೆಳೆಯ ಗೆಳತಿಯರಲ್ಲಿ ಯಾರಾದರೂ ವೃಷಭ ರಾಶಿಯವರಿದ್ದರೆ ತಕ್ಷಣ ಅವರಿಗೆ ಶೇರ್ ಮಾಡಿ. ನಿಮ್ಮ ಮನೆಯಲ್ಲಿ, ನಿಮ್ಮ ಅಕ್ಕಪಕ್ಕದಲ್ಲಿ, ನಿಮ್ಮ ಸಹೋದ್ಯೋಗಿಗಳಲ್ಲಿ ಯಾರಾದರೂ ಟಾರಸ್ ಇದ್ದರೆ ಖಂಡಿತ ಅವರ ಜೊತೆಗೆ ಹಂಚಿಕೊಳ್ಳಿ. ಇದರಿಂದ ನಿಮ್ಮ ಸ್ನೇಹ ಇನ್ನಷ್ಟು ಬಲಗೊಳ್ಳುತ್ತೆ ಮತ್ತು ನೀವು ಪರಸ್ಪರರ ದೃಷ್ಟಿಕೋನಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಕ್ಕೆ ಸಹಾಯ ಮಾಡುತ್ತೆ. ನನ್ನ ಉದ್ದೇಶವೇ ಇದು, ನಾವು ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಹಾಗಾದ್ರೆ ಶುರು ಮಾಡೋಣ್ವಾ? ಮೊದಲಿಗೆ ವೃಷಭ ರಾಶಿಯ ಸ್ನೇಹಿತರ ಗುಣಲಕ್ಷಣಗಳು. ನಿಮ್ಮ ಜೀವನದಲ್ಲಿ ವೃಷಭ ರಾಶಿಯ ಸ್ನೇಹಿತರು ಅಥವಾ ಆತ್ಮೀಯ ಗೆಳೆಯರಿದ್ದರೆ ನೀವು ನಿಜಕ್ಕೂ ಅದೃಷ್ಟವಂತರು. ಬಹುಶಃ ನಿಮಗೆ ಗೊತ್ತಿಲ್ಲದಿರಬಹುದು, ಆದರೆ ಇದು ಸತ್ಯ. ಯಾಕೆ ಗೊತ್ತಾ? ಇವರು ಸ್ನೇಹ ಬೆಳೆಸುವ ವಿಷಯದಲ್ಲಿ ತುಂಬಾನೇ ಆಯ್ದುಕೊಳ್ತಾರೆ. ಅವರು ಎಲ್ಲರನ್ನೂ ಸುಲಭವಾಗಿ ತಮ್ಮ ಸ್ನೇಹಿತರನ್ನಾಗಿ ಮಾಡಿಕೊಳ್ಳೋದಿಲ್ಲ. ಅವರ ವಲಯಕ್ಕೆ ಬರೋದು ಅಷ್ಟು ಸುಲಭವಲ್ಲ. ಒಂದು ವೇಳೆ ವೃಷಭರಾಶಿಯವರು ನಿಮ್ಮನ್ನು ಸ್ನೇಹಿತರೆಂದು ಒಪ್ಪಿಕೊಂಡರೆ ಅದು ನಿಮ್ಮ ಪಾಲಿಗೆ ಒಂದು ಅಮೂಲ್ಯವಾದ ಬಹುಮಾನ. ಅವರು ನಿಮ್ಮ ಸ್ನೇಹದಲ್ಲಿ ಸಂಪೂರ್ಣವಾಗಿ ತಮ್ಮನ್ನು ತೊಡಗಿಸಿಕೊಳ್ತಾರೆ. ನೀವು ಅವರಿಗೆ ಎಷ್ಟೊಂದು ಮುಖ್ಯ ಅಂತ ಅವರಿಗೆ ಗೊತ್ತಿರುತ್ತೆ. ಬಹುಶಃ ನೀವಿದನ್ನು ಅರಿತಿರಲಿಕ್ಕಿಲ್ಲ, ಆದರೆ ಅವರು ತಮ್ಮ ಕುಟುಂಬವನ್ನು ಪ್ರೀತಿಸುವಷ್ಟೇ ತಮ್ಮ ಸ್ನೇಹವನ್ನು ಪ್ರೀತಿಸ್ತಾರೆ. ಇದು ಸತ್ಯ. ಹೌದು, ನಿಮ್ಮ ವೃಷಭರಾಶಿಯ ಸ್ನೇಹಿತರು ನಿಮ್ಮ ಮೇಲೆ ಇಟ್ಟಿರುವ ಪ್ರೀತಿ, ವಿಶ್ವಾಸ ಮತ್ತು ನಿಷ್ಠೆಯ ಬಗ್ಗೆ ನೀವು ನಿಜಕ್ಕೂ ಹೆಮ್ಮೆಪಡಬೇಕು. ಅವರು ನಿಮ್ಮ ಸಮಸ್ಯೆಗಳನ್ನು ಬಹಳ ಸೂಕ್ಷ್ಮವಾಗಿ, ಗಮನವಿಟ್ಟು ಕೇಳ್ತಾರೆ. ಕೇವಲ ಕೇಳುವುದಕ್ಕಾಗಿ ಕೇಳೋದಿಲ್ಲ,
ನಿಮ್ಮ ನೋವನ್ನು ನಿಮ್ಮ ಕಥೆಯನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳಕ್ಕೆ ಪ್ರಯತ್ನಿಸ್ತಾರೆ. ಕೆಲವರಿರ್ತಾರೆ, ಹೌದಾ, ಸರಿ ಬಿಡು, ಅದೆಲ್ಲ ಆಗುತ್ತೆ ಅಂತ ಸುಮ್ಮನೆ ಹೇಳ್ತಾರೆ. ಆದ್ರೆ ಟಾರಸ್ ಹಾಗಲ್ಲ. ಅವರು ನಿಮ್ಮನ್ನು ಅರ್ಥಮಾಡಿಕೊಳ್ತಾರೆ, ನಿಮ್ಮ ಸಮಸ್ಯೆಗೆ ಪ್ರಾಮಾಣಿಕವಾಗಿ ಪರಿಹಾರ ಹುಡುಕಲು ಬಯಸ್ತಾರೆ. ಜೀವನದಲ್ಲಿ ಒಂದು ಸಮತೋಲಿತ ದೃಷ್ಟಿಕೋನವನ್ನು ಇವರು ಹೊಂದಿರ್ತಾರೆ. ನೀವು ದುಃಖಿತರಾದಾಗ, ನಿಮ್ಮ ಮನಸ್ಸು ಸರಿಯಿಲ್ಲದಿದ್ದಾಗ ನಿಮ್ಮ ಮುಖದಲ್ಲಿ ನಗು ತರೋದು ಹೇಗೆ ಅಂತ ಅವರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಅವರು ತಮ್ಮ ಬುದ್ಧಿವಂತಿಕೆಯಿಂದ ಕೂಡಿದ ಜೋಕುಗಳಿಂದ, ಸುಮ್ಮನೆ ತಮಾಷೆಗಾಗಿಯಲ್ಲ, ನಿಜವಾದ ಮನಸ್ಸಿಗೆ ಮುದ ನೀಡುವ ಹಾಸ್ಯದಿಂದ ನಿಮ್ಮ ಮುಖದಲ್ಲಿ ಮತ್ತೆ ನಗು ತರಲು ಪ್ರಯತ್ನಿಸ್ತಾರೆ. ನಾನು ವೃಷಭರಾಶಿಯ ಬಗ್ಗೆ ಹೇಳಿದ್ದ ಒಂದು ವಿಡಿಯೋದಲ್ಲಿ ಇವರಲ್ಲಿ ಪ್ರತಿ ಮೂಡಿಗೂ ಒಂದು ಪ್ಲೇಲಿಸ್ಟ್ ಇರುತ್ತೆ ಅಂತ ಹೇಳಿದ್ದೆ. ನಿಮ್ಮ ಮನಸ್ಸು ಸರಿಯಿಲ್ಲ ಅಂದ್ರೆ, ಚಲ್ ಕಣೋ, ನಿನ್ಜೊತೆ ನಾನು ದುಃಖ ಆಗ್ತೀನಿ ಅಂತ ದುಃಖದ ಹಾಡ್ ಹಾಕ್ತಾರೆ. ಆಮೇಲೆ ಇದು ಬೇಡ, ಚಲ್ ಡ್ಯಾನ್ಸ್ ಮಾಡೋಣ ಅಂತ ಪೆಪ್ಪಿ ಹಾಡ್ ಹಾಕಿ ನಿಮ್ಮ ಮನಸ್ಸನ್ನು ಖುಷಿಗೊಳಿಸ್ತಾರೆ. ಅವರು ನಿಮ್ಮನ್ನು ಪ್ರೋತ್ಸಾಹಿಸಲು, ನಿಮಗೆ ಅಪ್ಪಿಗೊಳ್ಳಲು, ನಿಮ್ಮನ್ನು ಪ್ರೀತಿಯಿಂದ ಮಾತನಾಡಿಸಲು ಯಾವಾಗಲೂ ಸಿದ್ಧವಿರುತ್ತಾರೆ. ಹೇ ದೋಸ್ತ್, ಹೇಗಿದ್ದೀಯಾ, ನಿನ್ನ ನೆನಪಾಗ್ತಿತ್ತು ಕಣೋ, ಕಣೆ ಅಂತ ಸಣ್ಣ ಕರೆ ಮಾಡಿ ನಿಮ್ಮನ್ನು ಹುರಿದುಂಬಿಸ್ತಾರೆ. ನಿಮ್ಮ ಬರ್ತ್ಡೇ ಅಥವಾ ಬೇರೆ ಯಾವುದೇ ವಿಶೇಷ ದಿನವಾಗಲಿ ಅವರು ನಿಮಗಾಗಿ ಅದ್ಭುತವಾದ ಯೋಜನೆಗಳನ್ನು ರೂಪಿಸುತ್ತಾರೆ. ಹೊರಗಡೆ ಹೋಗಿ ಆಚರಣೆ ಮಾಡ್ತಾರೋ ಅಥವಾ ಮನೆಯಲ್ಲೇ ಸುಂದರವಾಗಿ ಅಲಂಕರಿಸಿ ನಿಮ್ಮನ್ನು ಅಚ್ಚರಿಗೊಳಿಸ್ತಾರೋ, ಅವರು ನಿಮ್ಮನ್ನು ವಿಶೇಷವಾಗಿ ಭಾವಿಸುವಂತೆ ಮಾಡಲು ಎಲ್ಲ ಪ್ರಯತ್ನಗಳನ್ನು ಮಾಡ್ತಾರೆ. ವೃಷಭರಾಶಿಯವರು ಎಲ್ಲರ ಜೊತೆಗೂ ಹೀಗಿರಲ್ಲ. ಅವರು ತಮ್ಮ ಕುಟುಂಬ ಮತ್ತು ಆಪ್ತ ಸ್ನೇಹಿತರ ಜೊತೆ ಮಾತ್ರ ಈ ರೀತಿ ಇರ್ತಾರೆ. ಹಾಗಾಗಿ ಅವರು ನಿಮ್ಮ ನಿಜವಾದ ಪ್ರಬಲ ಸ್ನೇಹಿತರು. ನೀವು ವೃಷಭರಾಶಿಯ ಸ್ನೇಹಿತರನ್ನು ಹೊಂದಿದ್ದಕ್ಕೆ ನಿಜಕ್ಕೂ ಆ ಪರಮಾತ್ಮನಿಗೆ ಕೃತಜ್ಞರಾಗಿರಬೇಕು. ಈಗ ವಿಡಿಯೋದ 2ನೇ ಭಾಗಕ್ಕೆ ಬರೋಣ. ಇಲ್ಲಿಯವರೆಗೆ ವೃಷಭರಾಶಿಯ ಸ್ನೇಹಿತರು ನಿಮಗೆ ಏನು ಕೊಡ್ತಾರೆ ಅಂತ ನೋಡಿದ್ವಿ. ಆದರೆ ಅವರಿಗೇನಾದ್ರೂ ಕಷ್ಟ ಬಂದಾಗ ನೀವು ಅವರಿಗಾಗಿ ಏನು ಮಾಡಬಹುದು? ನಿಮ್ಮ ಸ್ನೇಹದ ಕೊಡುಗೆ ಏನಿರಬೇಕು? ಕೆಲವೊಮ್ಮೆ ಇವರನ್ನು ಅರ್ಥಮಾಡಿಕೊಳ್ಳೋದು ಅಥವಾ ನಿಭಾಯಿಸೋದು ಕಷ್ಟವಾಗಬಹುದು. ಇದಕ್ಕೆ ಒಂದು ಕಾರಣವಿದೆ. ಯವರ ಮನಸ್ಸು ಒಂದು ಸ್ಥಿರವಾದ, ನಿರ್ದಿಷ್ಟವಾದ ಹಾದಿಯಲ್ಲಿ ಸಾಗುತ್ತೆ. ಅವರು ಒಮ್ಮೆ ಒಂದು ನಿರ್ಧಾರಕ್ಕೆ ಬಂದ್ರೆ ಅದು ಕಲ್ಲಿನ ಮೇಲೆ ಬರೆದ ಗೆರೆಯಿದ್ದಂತೆ. ಅದನ್ನು ಬದಲಾಯಿಸೋದು ತುಂಬಾ ಕಷ್ಟ. 360 ದಿನಗಳಲ್ಲಿ 300 ದಿನ ಅವರು ನಿಮ್ಮ ಬಗ್ಗೆ ಕಾಳಜಿ ವಹಿಸಿ ಎಲ್ಲವನ್ನೂ ಮಾಡಿರಬಹುದು. ಆದರೆ ಉಳಿದ 65 ದಿನ ಅವರಿಗೆ ನಿಮ್ಮ ಸಹಾಯದ ಅಗತ್ಯವಿರಬಹುದು. ಅವರು ಯಾವುದೋ ಒಂದು ವಿಚಾರದಲ್ಲಿ ಸಿಕ್ಕಿಹಾಕಿಕೊಂಡಾಗ ನೀವು ಮುಂದೆ ಬಂದು ಸಹಾಯ ಮಾಡಿದ್ದೀರಾ. ಇಲ್ಲಾಂದ್ರೆ ಖಂಡಿತ ಅವರ ಸಹಾಯಕ್ಕೆ ನಿಲ್ಲಿ. ಅವರಿಗೆ ನಿಮ್ಮ ಬೆಂಬಲ ಬೇಕು. 2ನೇ ಪ್ರಮುಖ ವಿಷಯ, ಎಂದಿಗೂ ಅವರನ್ನು ಪ್ರೀತಿಸುವುದನ್ನು ನಿಲ್ಲಿಸಬೇಡಿ. ಅವರು ನಿಮ್ಮ ತಾರ್ಕಿಕ ಧ್ವನಿ, ನಿಮಗೆ ಸರಿದಾರಿ ತೋರಿಸುವವರು. ಅವರು ನನಗೆ ಕಾಲ್ ಮಾಡಿಲ್ಲ, ಅವಳು ನನ್ನ ಯೋಗಕ್ಷೇಮ ವಿಚಾರಿಸಿಲ್ಲ ಎಂಬುದಂತಹ ಕಾರಣಗಳಿಗೆ ಅವರನ್ನು ಪ್ರೀತಿಸೋದನ್ನು ನಿಲ್ಲಿಸಬೇಡಿ. ಅವರದ್ದು ಸ್ಥಿರ ಮನಸ್ಸಾಗಿರೋದ್ರಿಂದ ಕೆಲವೊಮ್ಮೆ ಅವರು ಕೆಲವು ವಿಷಯಗಳಲ್ಲಿ ಸಿಕ್ಕಿಹಾಕಿಕೊಳ್ತಾರೆ. ಅಂತಹ ಸಮಯದಲ್ಲಿ ಅವರನ್ನು ಅಲ್ಲಿಂದ ಹೊರತರಲು ನಿಮ್ಮ ಜವಾಬ್ದಾರಿ. 3ನೇ ಮತ್ತು ಬಹಳ ಮುಖ್ಯವಾದ ಅಂಶ, ಎಂದಿಗೂ ಅವರಿಗೆ ಸುಳ್ಳು ಅಂದರೆ ಒಂದಿಷ್ಟು ಇಷ್ಟವಿಲ್ಲ. ಅದಕ್ಕಾಗಿಯೇ ಅವರ ಮನಸ್ಸನ್ನು ಸಂತೋಷಪಡಿಸಲು ಸಹ ಸುಳ್ಳು ಹೇಳಬೇಡಿ. ಒಂದು ವಿಷಯ ಅವರಿಗೆ ನೋವುಂಟು ಮಾಡುತ್ತೆ ಅಂತ ಗೊತ್ತಿದ್ದರೆ ಅದನ್ನು ಪ್ರೀತಿಯಿಂದ ಸೂಕ್ಷ್ಮವಾಗಿ ಹೇಗೆ ಹೇಳಬೇಕು ಅನ್ನೋದನ್ನು ಕಲಿಯಿರಿ. ಇಂದು ನೀವು ಸುಳ್ಳು ಹೇಳಿದರೆ ನಾಳೆ ಅದರ ಸತ್ಯ ಗೊತ್ತಾದಾಗ ನಿಮ್ಮಿಬ್ಬರ ನಡುವಿನ ಅಂತರ ಹೆಚ್ಚಾಗುತ್ತೆ. ಅವರು ಒಂದು ವಿಚಾರದಲ್ಲಿ ಒಮ್ಮೆ ಸ್ಥಿರವಾಗಿ ನಿಂತರೆ ಆ ಸುಳ್ಳು ಗೊತ್ತಾದ ಮೇಲೆ ನಿಮ್ಮೊಂದಿಗೆ ಆ ಸ್ನೇಹ ಸಂಬಂಧಕ್ಕೆ ಮರಳುವುದು ಬಹಳ ಕಷ್ಟ, ಬಹುತೇಕ ಅಸಾಧ್ಯ. ಇದನ್ನು ನೆನಪಿನಲ್ಲಿಡಿ. ಈಗ ವೃಷಭರಾಶಿಯವರೊಂದಿಗೆ ಉತ್ತಮ ಮತ್ತು ದೀರ್ಘಕಾಲಿಕ ಸ್ನೇಹವನ್ನು ಯಾವ ರಾಶಿಯವರು ಹೊಂದಿರುತ್ತಾರೆ ಎಂದು ನೋಡೋಣ. ಸರಿ, ವೃಷಭರಾಶಿಯವರಿಗೆ ಅತ್ಯುತ್ತಮ ಸ್ನೇಹಿತರಾಗುವ ರಾಶಿಗಳು ಯಾವುವು ಅಂದ್ರೆ? ವೃಷಭ, ಟಾರಸ್. ಹೌದು, ವೃಷಭರಾಶಿಯವರು ವೃಷಭರಾಶಿಯವರ ಜೊತೆಗೂ ಚೆನ್ನಾಗಿ ಹೊಂದಿಕೊಳ್ತಾರೆ. ಕರ್ಕಟ, ಕ್ಯಾನ್ಸರ್. ಇವರು ಉತ್ತಮ ಸ್ನೇಹಿತರಾಗ್ತಾರೆ. ವೃಶ್ಚಿಕ, ಸ್ಕಾರ್ಪಿಯೋ. ಸ್ನೇಹದಲ್ಲಿ ವೃಶ್ಚಿಕ ರಾಶಿಯವರೂ ಸಹ ಉತ್ತಮರು. ಮಕರ, ಕ್ಯಾಪ್ರಿಕಾನ್. ಮಕರ ರಾಶಿಯವರೊಂದಿಗೂ ಉತ್ತಮ ಸಂಬಂಧ. ಮೀನ, ಪೈಸಿಸ್. ಮೀನರಾಶಿಯವರೂ ಸಹ ಟಾರಸ್ನ ಉತ್ತಮ ಗೆಳೆಯರು. ಈ ರಾಶಿಗಳು ವೃಷಭರಾಶಿಯವರಿಗೆ ಅತ್ಯುತ್ತಮ ಸ್ನೇಹಿತರಾಗ್ತಾರೆ. ಆದರೆ ಇಲ್ಲಿ ಒಂದು ಸೂಕ್ಷ್ಮ ಅಂಶವಿದೆ. ಇದು ಕೇವಲ ವೃಷಭರಾಶಿಯವರ ದೃಷ್ಟಿಕೋನದಿಂದ. ಅಂದರೆ ವೃಷಭರಾಶಿಯವರು ಈ ರಾಶಿಗಳ ಜತೆ ಉತ್ತಮ ಸ್ನೇಹವನ್ನು ಇಟ್ಟುಕೊಳ್ತಾರೆ. ಈ ರಾಶಿಗಳಿಗೂ ವೃಷಭರಾಶಿಯವರು ಅಷ್ಟೇ ಉತ್ತಮ ಸ್ನೇಹಿತರಾಗಿರ್ತಾರಾ? ಹೌದೂ ಕೂಡ, ಅಲ್ಲಾನೂ ಕೂಡ. ಉದಾಹರಣೆಗೆ, ನಾನು ಕನ್ಯಾ ರಾಶಿಯ ಬಗ್ಗೆ ಮಾತಾಡಿದ್ರೆ ಕನ್ಯಾ ರಾಶಿಯವರಿಗೆ ವೃಷಭರಾಶಿಯವರು ಅಷ್ಟೇ ಬೆಸ್ಟ್ ಫ್ರೆಂಡ್ಸ್ ಆಗಿರದೇ ಇರಬಹುದು. ಆದರೆ ವೃಷಭರಾಶಿಯವರಿಗೆ ಕನ್ಯಾ ರಾಶಿಯವರು ಉತ್ತಮ ಸ್ನೇಹಿತರಾಗ್ತಾರೆ. ನೋಡಿ, ಅಜ್ಜ ಅಜ್ಜಿಯವರಿಗೆ ಎಲ್ಲ ಮೊಮ್ಮಕ್ಕಳು ಸಮಾನರು,
ಅಲ್ವಾ? ಆದ್ರೆ ನಾವೆಲ್ಲ ಒಂದೊಂದು ಅಜ್ಜಿಯ ಕಡೆಗೆ ಹೆಚ್ಚು ಒಲವು ತೋರುತ್ತೇವೆ. ಅದೇ ರೀತಿ ನಮ್ಮ ಸ್ನೇಹ ಸಂಬಂಧಗಳು ಕೂಡ. ನಾವು ಸಮತೋಲನವನ್ನು ನಿರೀಕ್ಷಿಸಲಾಗುವುದಿಲ್ಲ. ಮತ್ತು ಈಗ ಈ ವಿಡಿಯೋದ ಬಹುನಿರೀಕ್ಷಿತ ಭಾಗ. ನಾನು ಹೇಳಿದ್ದ ಆ ಒಂದೇ ಒಂದು ವಾಕ್ಯ ಇಡೀ ವಿಡಿಯೋದ ಸಾರಾಂಶ. ನಿಮ್ಮನ್ನು ಆಳವಾಗಿ ಚಿಂತನೆಗೆ ಹಚ್ಚುವಂತಹ ಸಾಲು. ವೃಷಭ ರಾಶಿಯವರ ಬಗ್ಗೆ ಹೇಳಬಹುದಾದ ಅತ್ಯುತ್ತಮ ಒಂದೇ ಸಾಲು ಇದು. No matter how stubborn they can be, if a Taurian is caring for you, they will always be there. So, communicate. ಅರ್ಥಾತ್, ಅವರು ಎಷ್ಟೇ ಹಠಮಾರಿಗಳಾದರೂ ವೃಷಭ ರಾಶಿಯವರು ನಿಮ್ಮ ಬಗ್ಗೆ ಕಾಳಜಿ ವಹಿಸಿದರೆ ಅವರು ಯಾವಾಗಲೂ ನಿಮ್ಮೊಂದಿಗೆ ನಿಲ್ಲುತ್ತಾರೆ. ಹಾಗಾಗಿ ಅವರೊಂದಿಗೆ ಮಾತಾಡುತ್ತಾ ಇರಿ. ಸಂವಹನವನ್ನು ನಿಲ್ಲಿಸಬೇಡಿ. ಈ ವಿಡಿಯೋದಿಂದ ನಾವು ಕಲಿತ ನೀತಿಪಾಠವೇನು? ನಿಮ್ಮಿಬ್ಬರ ನಡುವೆ ನೀವು ಅಥವಾ ನಿಮ್ಮ ಸ್ನೇಹಿತರು ವೃಷಭ ರಾಶಿಯವರಾಗಿದ್ದರೆ ಮತ್ತು ನಿಮ್ಮಿಬ್ಬರ ನಡುವೆ ಯಾವುದೋ ಒಂದು ವಿಷಯಕ್ಕೆ ಮಾತುಕತೆ ನಿಂತಿದ್ರೆ ದಯವಿಟ್ಟು ಮುಂದೆ ಹೋಗಿ ಅವರೊಂದಿಗೆ ಮಾತನಾಡಿ ಎಲ್ಲವನ್ನೂ ಸರಿಪಡಿಸಿಕೊಳ್ಳಿ. ಏಕೆಂದರೆ ವೃಷಭ ರಾಶಿಯವರ ಮನಸ್ಸಿನಲ್ಲಿ ಸಾಮಾನ್ಯವಾಗಿ ಯಾರ ಬಗ್ಗೆಯೂ ದ್ವೇಷ ಅಥವಾ ಕೆಟ್ಟ ಭಾವನೆಗಳು ಅಷ್ಟು ಸುಲಭವಾಗಿ ಉಳಿಯುವುದಿಲ್ಲ. ಇದು ಇಂದಿನ ವಿಡಿಯೋದಲ್ಲಿ ವೃಷಭ ರಾಶಿಯವರ ಬಗ್ಗೆ. ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮಗೆ ಸಾಧ್ಯವಾದಷ್ಟು ಸ್ನೇಹಿತರಿಗೆ ಸಹಾಯ ಮಾಡಲು ಪ್ರಯತ್ನಿಸಿ. ನಿಮ್ಮ ಸರ್ಕಲ್ನಲ್ಲಿ ಇಬ್ಬರು ವೃಷಭ ರಾಶಿಯ ಸ್ನೇಹಿತರ ಮಧ್ಯೆ ಏನಾದರೂ ಜಗಳ ಅಥವಾ ತಪ್ಪು ತಿಳಿವಳಿಕೆ ಇದ್ರೆ ಈ ವಿಡಿಯೋವನ್ನು ಅವರಿಗೆ ಕಳುಹಿಸಿ. ಬಹುಶಃ ಒಂದೆರಡು ಬಾರಿ ಅವರು ಸಿಟ್ಟು ಮಾಡಬಹುದು, ಆದರೆ ಕೊನೆಗೆ ಅವರು ಒಬ್ಬರಿಗೊಬ್ಬರ ಮಹತ್ವವನ್ನು ಅರಿತುಕೊಳ್ಳುತ್ತಾರೆ. ಏನಂತೀರಾ? ಈ ವಿಡಿಯೋವನ್ನು ಕೇವಲ ಒಂದು ಬಾರಿ ನೋಡಬೇಡಿ. ನಿಮ್ಮ ಸ್ನೇಹಿತರೊಂದಿಗೆ ಕುಳಿತು ಮತ್ತೊಮ್ಮೆ ನೋಡಿ, ಚರ್ಚಿಸಿ. ನಿಮ್ಮ ಸ್ನೇಹದ ಬಂಧ ಇನ್ನಷ್ಟು ಗಟ್ಟಿಯಾಗಲಿ. ನಿಮ್ಮೆಲ್ಲರಿಗೂ ಶುಭವಾಗಲಿ. ನಿಮ್ಮ ಪ್ರೀತಿ, ಬೆಂಬಲಕ್ಕೆ ಮತ್ತೊಮ್ಮೆ ಧನ್ಯವಾದಗಳು. ದೇವರು ನಿಮಗೆ ಒಳ್ಳೆಯದು ಮಾಡಲಿ ಮತ್ತು ನಿಮ್ಮೆಲ್ಲರಿಗೂ ನನ್ನ ಪ್ರೀತಿ.